ಸ್ವಕ್ಷೇತ್ರದಲ್ಲಿ ಸ್ಪೀಕರ್ ಯುಟಿ ಖಾದರ್ಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಉಳ್ಳಾಳದಲ್ಲಿ ಖಾದರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಸ್ವಕ್ಷೇತ್ರದಲ್ಲೇ ಸ್ಪೀಕರ್ ಯುಟಿ ಖಾದರ್ಗೆ ಕ್ಲಾಸ್. ಉಳ್ಳಾಳದಲ್ಲಿ ಖಾದರ್ ವಿರುದ್ಧ ತೀವ್ರ ಆಕ್ರೋಶ. ಕುತ್ತಾರ್ನಲ್ಲಿ ಕೊರಗಜ್ಜ ಕಟ್ಟೆ ನಿರ್ಮಾಣಕ್ಕೆ ವಿರೋಧ. ಕೊರಗಜ್ಜ ಕಟ್ಟೆ ನಿರ್ಮಿಸಲು ಬೆಂಬಲಿಸಿದ್ದ ಖಾದರ್ ಬೆಂಬಲಕ್ಕೆ ಕೆಂಡಾಕಾರದ ಉಳ್ಳಾಳದ ಜನ. ಅವೈಜ್ಞಾನಿಕವಾಗಿ ಸರ್ಕಲ್ ಮಾಡಿದ್ರೆ ಅಪಘಾತ ಆಗಲ್ವಾ? ಜನರ ಸುರಕ್ಷತೆಗಿಂತ ಕಟ್ಟೆ ನಿರ್ಮಾಣವೇ ನಿಮ್ಗೆ ಮುಖ್ಯ ಆಯ್ತಾ? ಅವೈಜ್ಞಾನಿಕ ಯೋಜನೆಗೆ ಬ್ರೇಕ್ ಹಾಕಿ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ಗೆ ಉಳ್ಳಾಳದ ಜನರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸ್ವಕ್ಷೇತ್ರದಲ್ಲೇ ಸ್ಪೀಕರ್ ಯುಟಿ ಖಾದರ್ ಅವರ ವಿರುದ್ಧವಾಗಿ ಈಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು ಕುತ್ತಾರ್ನಲ್ಲಿ ಕೊರಗಜ್ಜ ಕಟ್ಟೆ ನಿರ್ಮಾಣಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊರಗಜ್ಜ ಕಟ್ಟೆ ನಿರ್ಮಿಸಲು ಬೆಂಬಲಿಸಿದ್ದ ಖಾದರ್ ಹಾಗಾಗಿ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ನೀವು ಸರ್ಕಲ್ ನಿರ್ಮಾಣ ಮಾಡಿದ್ರೆ ಅಪಘಾತ ಆಗಲ್ವಾ? ಮೊದಲು ಅಭಿವೃದ್ಧಿ ಕೆಲಸಗಳು ಎಷ್ಟು ಮುಖ್ಯ ಆಗುತ್ತೋ ಅದರ ಜೊತೆಗೆ ಜನರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗುತ್ತೆ. ಜನರ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ಜನರಿಗೆ ಸುರಕ್ಷತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಅದನ್ನ ಹೊರತುಪಡಿಸಿ ಈಗ ನೀವು ಕಟ್ಟೆಯನ್ನ ನಿರ್ಮಾಣ ಮಾಡಿದ್ರೆ ಆಕ್ಸಿಡೆಂಟ್ ಹೆಚ್ಚಾಗುತ್ತೆ. ಆಕ್ಸಿಡೆಂಟ್ ಹೆಚ್ಚಾದ್ರೆ ಜನರ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಇದ್ಯಾವುದು ಕೂಡ ನಿಮಗೆ ಕಾಣಿಸ್ತಾ ಇಲ್ವಾ? ಮೊದಲು ಜನರ ಸುರಕ್ಷತೆಯನ್ನ ಮನದಲ್ಲಿ ಇಟ್ಕೊಂಡು ಕಟ್ಟೆಯನ್ನ ನಿರ್ಮಾಣ ಮಾಡಬೇಕು ಅಂತ ಕೂಡ ಈಗ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವೈಜ್ಞಾನಿಕ ಯೋಜನೆಗೆ ಬ್ರೇಕ್ ಹಾಕಲೇಬೇಕು ಅಂತ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಉಳ್ಳಾಳದ ಜನರಿಂದ ಸದ್ಯಕ್ಕೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಇನ್ನು ಸ್ಪೀಕರ್ ಯುಟಿ ಖಾದರ್ ಏನಿದ್ದಾರೆ, ಸಾಮಾನ್ಯವಾಗಿ ಅವರು ಜನರ ಸಂಪರ್ಕದಲ್ಲೇ ಇರ್ತಾರೆ. ಜೊತೆಗೆ ಬಹಳ ಶಾಂತಿಯುತವಾಗಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಬಗೆಹರಿಸ್ತಾರೆ. ಆದರೆ ನೆನ್ನೆ ಬಹುದೊಡ್ಡ ಹೈಡ್ರಾಮವೇ ನಡೆದಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಅಭಿವೃದ್ಧಿ ಹೆಸರಲ್ಲಿ ಅಥವಾ ಧಾರ್ಮಿಕ ಭಾವನೆಗಳ ಹೆಸರಲ್ಲಿ ಸುರಕ್ಷತೆ ಅನ್ನೋದನ್ನ ಮರ್ತು ಹೋದ್ರೆ ಹೇಗೆ? ಯಾಕೆಂತಂದ್ರೆ ಅಭಿವೃದ್ಧಿ ಅನ್ನೋದು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ರೆಸ್ಪೆಕ್ಟ್ ಕೊಡೋದು ಕೂಡ ಬಹಳ ಮುಖ್ಯ. ಆದ್ರೆ ಸೇಫ್ಟಿ ಅನ್ನೋದು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮುಖ್ಯ ಆಗುತ್ತೆ. ಜನರ ಹಿತಾಸಕ್ತಿಯನ್ನ ಕಾಪಾಡಬೇಕು. ಇಲ್ಲಿ ಏನಾದ್ರೂ ಕಟ್ಟೆ ನಿರ್ಮಾಣ ಆದ್ರೆ ಜನರಿಗೆ ಬಹುದೊಡ್ಡ ಸಮಸ್ಯೆಗಳಾಗತ್ತೆ ಅಂತ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಯುಟಿ ಖಾದರ್ ಅವರು ಯಾಕೆ ಬೆಂಬಲ ಸೂಚಿಸಿದ್ರು ಅಂತ ಸಾಹಿತ್ಯ ತಮ್ಮ ಪ್ರಶ್ನೆಗೆ ನೇರವಾದಂತಹ ಉತ್ತರ ಕೊಡುವುದಕ್ಕೂ ಮುನ್ನ ಈ ತರಹದ್ದೊಂದು ಕ್ರೌಡ್ ವಿಚಾರವಾಗಿ ಬೆಳ್ಳಂಬೆಳಗ್ಗೆ ಫ್ರೀಡಮ್ ಟಿವಿಗೆ ಒಂದು ಮಾಹಿತಿ ಸಿಗುತ್ತೆ. ರಾಜ್ಯದ ಒಬ್ಬರು ಸ್ಪೀಕರ್ ಅವರು ಮಧ್ಯಭಾಗದಲ್ಲಿ ನಿಂತ್ಕೊಂಡಿರ್ತಾರೆ. ಸುತ್ತಲೂ ಕೂಡ ಒಂದು ತರಹದ ಜನಾಕ್ರೋಶಗಳು ವಿಸ್ಫೋಟಗೊಂಡಂತಹ ವಾತಾವರಣ. ಈ ತರಹದ್ದೊಂದು ವಿಜುವಲ್ಸು ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಕೇಕ್ನಂತೆ ಸೇಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇದರ ಪಾತಾಳ ಗರಡಿಗೆ ಇಳಿದಂತಹ ಫ್ರೀಡಮ್ ಟಿವಿ ಇದರ ಮೂಲ ಕಾರಣ ಏನು ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡ್ತು. ಯಾಕೆ ಒಬ್ಬ ಸ್ಪೀಕರ್ ಅಥವಾ ಉಳ್ಳಾಳ ಕ್ಷೇತ್ರದ ನಿರಂತರವಾಗಿ ಗೆದ್ದು ಬರುವಂತಹ ಶಾಸಕರು ಮಧ್ಯಭಾಗದಲ್ಲಿ ನಿಂತ್ಕೊಂಡಿದ್ದಾರೆ, ಜನರೆಲ್ಲರೂ ಕೂಡ ಆಕ್ರೋಶಿತರಾಗಿ ಮಾತನಾಡ್ತಾ ಇದ್ದಾರೆ, ಏನಿದು ಈ ವಿಚಾರ ಎನ್ನುವಂತಹದ್ರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಈ ಕುತ್ತಾರು ಅನ್ನೋ ಪ್ರದೇಶ ಏನಿದೆಯೋ, ನಾವು ವಿಜುವಲ್ಸ್ ಅನ್ನು ತೋರಿಸ್ತಾ ಇದ್ದೀವಲ್ಲ, ಈ ಜನ ಸುತ್ತುವರೆದಿರುವಂತಹದ್ದು ಮಂಗಳೂರಿನ ಕುತ್ತಾರು ಪ್ರದೇಶದಲ್ಲಿ. ಈ ಕುತ್ತಾರು ಆ ಭಾಗದ ಅತ್ಯಂತ ಪಾರಂಪರಿಕವಾದಂತಹ ದೈವ ಕೊರಗಜ್ಜ, ಆ ಕೊರಗಜ್ಜನ ಆದಿಸ್ಥಾನ ಎಂದು ಹೇಳಲಾಗುತ್ತೆ. ಈ ಪ್ರದೇಶ ಅತ್ಯಂತ ಕಿರಿದಾಗಿರ್ತಕ್ಕಂತಹ ಪ್ರದೇಶ. ಇನ್ನು ವಿಶಾಲ ಆಗಲಿ ಈ ರಸ್ತೆ ಎನ್ನುವಂತಹ ಆಗ್ರಹಗಳು ದಶಕಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಆದರೆ ವಿಶಾಲತೆ ಇನ್ನೂ ಕೂಡ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲೊಂದು ಕೊರಗಜ್ಜನ ಸರ್ಕಲ್ ಬರುವುದಾದರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಬಂದಿದ್ದೇ ಆದಲ್ಲಿ ಅದು ಅವೈಜ್ಞಾನಿಕವಾದಂತಹ ಸರ್ಕಲ್ ಆಗಿ ಮಾರ್ಪಡುತ್ತೆ. ವಿಪರೀತವಾದಂತಹ ವಾಹನಗಳು ಬರ್ತವೆ. ನೋಡಿ, ಕುತ್ತಾರ್ನಿಂದ ದೇರಲಕಟ್ಟೆಗೆ ಹೋಗುವಂತಹ ರಸ್ತೆ ಅಲ್ಲಿದೆ. ಕುತ್ತಾರ್ನಿಂದ ಎಲ್ಯಾರು ಪದವು ಭಾಗವಾಗಿ ಗ್ರಾಮ ಚಾವಡಿಗೆ ಹೋಗುವಂತಹ ರಸ್ತೆ ಅಲ್ಲಿದೆ. ಇನ್ನು ಈ ಭಾಗಗಳಿಂದ ಮಂಗಳೂರಿಗೆ ಹೋಗುವಂತಹ ವಿಪರೀತ ವಾಹನಗಳು ಬರ್ತವೆ. ಇಂತಹ ಸಂದರ್ಭದಲ್ಲಿ ಹೆಂಗೆ ಟರ್ನ್ ತಗೊಳ್ಳೋದು? ಸೊ ಇಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತೆ. ನೀವು ಈ ಸರ್ಕಲ್ ಮಾಡೋದಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡಕೂಡದು ಎನ್ನುವ ಅರ್ಥದಲ್ಲಿ ಆಗ್ರಹಗಳು ವ್ಯಕ್ತವಾಯಿತು. ಇನ್ನು ಖಚಿತವಾಗಿ ನಾವು ಹೇಳೋದಕ್ಕಾಗೋದಿಲ್ಲ. ಎಲ್ಲ ಧರ್ಮದ ಧಾರ್ಮಿಕತೆಗಳಿಗೂ ಕೂಡ ನಾವು ಗೌರವ ಕೊಡ್ತೀವಿ. ನೋಡಿ, ಅಲ್ಲಿ ಸುತ್ತುವರೆದಂತಹ ಜನ ಮಾತನಾಡ್ತಾ ಇದ್ದಂತಹ ಭಾಷೆಯನ್ನು ನಾನು ಹೇಳ್ತಾ ಇದ್ದೀನಿ. ಈ ಭಾಗ ಸೌಹಾರ್ದಯುತವಾದಂತಹ ಪ್ರದೇಶ.
ಇಲ್ಲಿ ಪ್ರತಿಯೊಂದು ಧರ್ಮದ ಧಾರ್ಮಿಕತೆಗೂ ನಾವು ಗೌರವ ಕೊಡ್ತೀವಿ. ಆದರೆ ಧಾರ್ಮಿಕತೆ ಅನ್ನುವ ಕಾರಣಕ್ಕೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯನ್ನು ನಾವು ಬೆಂಬಲಿಸೋದಕ್ಕಾಗುತ್ತಾ? ನೋಡಿ, ಅಲ್ಲಿ ಶಾಸಕ ಖಾದರ್ ಅವರ ಕಣ್ಣು ಕೆಂಪಾಗಿತ್ತು, ಕಪಾಲ ಬಿಸಿಯಾಗಿತ್ತು, ಸುತ್ತುವರೆದಂತಹ ಜನರ ಆಕ್ರೋಶವೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆಯಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಜನ ಕೇಳ್ತಾ ಇದ್ದಿದ್ದು ಒಂದೇ, ನೀವು ಯಾಕೆ ಇದಕ್ಕೆ ಒಪ್ಕೋತಾ ಇದ್ದೀರಿ? ಇನ್ನು ಶಾಸಕರು ಕೂಡ ಬೇರೆ ಬೇರೆ ಸಮಜಾಯಿಷಿ ನೀಡಿ ಅಲ್ಲಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಎಲ್ಲೋ ಒಂದು ಕಡೆ ಸುತ್ತುವರೆದಿದ್ದ ಜನನೇ ಅಂದ್ಕೊಳ್ತಾ ಇದ್ರು ಇದು ಔಟ್ ಆಫ್ ಕಂಟ್ರೋಲ್ ಆಗೋ ಸಾಧ್ಯತೆಗಳಿದೆ. ಒಟ್ಟಾರೆ ಫ್ರೀಡಮ್ ಟಿವಿ ಬ್ರೇಕ್ ಮಾಡಿದಂತಹ ಈ ಸುದ್ದಿಯ ಮೂಲ ಕಾರಣ ಇಷ್ಟೇ. ಕೊರಗಜ್ಜನ ಆದಿಸ್ಥಾನದಲ್ಲಿ ಸರ್ಕಲ್ ಬರುತ್ತೆ, ಅದು ಬರುವುದೇ ಆದರೆ ಆ ಭಾಗ ವೈಜ್ಞಾನಿಕವಾಗಿ ಮಾರ್ಪಡುತ್ತೆ, ಜೊತೆಗೆ ಅಲ್ಲಿ ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ ಅನ್ನುವ ಕಾರಣಕ್ಕೆ ಜನ ಸುತ್ತುವರೆದು ಖಾದರ್ ಅವರನ್ನು ಪ್ರಶ್ನೆ ಮಾಡುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಸಾಹಿಲ್, ಈಗ ಬಹಳ ಮುಖ್ಯವಾಗಿ ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜನರಿಗೆ ಬೇಕಾದ ಮೂಲ ಸೌಕರ್ಯಗಳು ಎಷ್ಟು ಮುಖ್ಯ ಆಗುತ್ತೋ ಅದರ ಜೊತೆಗೆ ಈ ಒಂದು ದೃಶ್ಯಾವಳಿಗಳೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋದ್ರೆ, ಜೊತೆಗೆ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಕ್ಷೇತ್ರದ ಮೇಲೆ ಈ UT ಖಾದರ್ ಅವರ ಹಿಡಿತ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆಗಳಿದೆಯಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ನೋಡಿ, ನೀವು ಹೇಳ್ತಾ ಇದ್ರಿ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಪ್ರತ್ಯೇಕವಾಗಿ ನಾವು ಗಮನ ಕೊಡಬೇಕು. ಆ ವಿಭಾಗವನ್ನು ಸಂತೋಷ ಪಡಿಸ್ತೀನಿ ಅಂತ ಹೇಳಿ ಸರ್ಕಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಈ ವಿಭಾಗ ಹಿಂಗ್ ಮನವಿ ಮಾಡ್ಕೋತಾ ಇದೆ, ಹಾಗಾಗಿ ಸರ್ಕಲ್ ಮಾಡಲೇಬಾರದು ಅನ್ನೋ ನಿರ್ಧಾರಕ್ಕೂ ಬರೋದಿಲ್ಲ. ಸೂಕ್ಷ್ಮ, ಅತಿ ಸೂಕ್ಷ್ಮ ಈ ಎಲ್ಲದರ ಬಗ್ಗೆಯೂ ಕೂಡ ಒಬ್ಬ ಶಾಸಕನಾಗಿ ಅಥವಾ ಸ್ಪೀಕರ್ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಒಂದಷ್ಟು ಪ್ರಬುದ್ಧವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ಆತುರಕ್ಕೆ ಬಿದ್ದು UT ಖಾದರ್ ಈ ನಿರ್ಧಾರ ತೆಗೆದ್ರ ಕ್ವಶನ್ ಮಾರ್ಕ್, ಅಥವಾ ಒಬ್ಬರನ್ನು ಸಂತೋಷ ಪಡಿಸೋದಕ್ಕೆ ಈ ತರಹದೊಂದು ನಿರ್ಧಾರ ತೆಗೆದುಕೊಂಡ್ರ ಕ್ವಶನ್ ಮಾರ್ಕ್. ಹೀಗೆ ನಾನಾ ತರಹದಲ್ಲಿ ಜನ UT ಖಾದರ್ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀವು ಹೇಳಿದಂತೆ ಜನರ ಮೂಲಭೂತ ಸೌಕರ್ಯ ಎಲ್ಲ ಧಾರ್ಮಿಕ ಕಟ್ಟಳೆಗಳಿಗಿಂತಲೂ ಮಿಗಿಲು. ನೋಡಿ, ದೇಶದ ಕಾನೂನು, ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಇದರ ವ್ಯಾಪ್ತಿಯಲ್ಲಿ ನಾವು ಯೋಚನೆ ಮಾಡುವುದಾದರೆ ಕಟ್ಟಕಡೆಯದಾಗಿ ಜನರ ಯೋಗಕ್ಷೇಮ ಇಂಪಾರ್ಟೆಂಟ್ ಆಗುತ್ತೆ. ಜನ ಅಲ್ಲಿ ಅತ್ಯಂತ ನಿರ್ಭಯರಾಗಿ ಓಡಾಡಬೇಕು, ಅಲ್ಲಿನ ರಸ್ತೆಯ ಅತ್ಯಂತ ಸುರಕ್ಷಿತವಾಗಿರಬೇಕು. ಇವೆಲ್ಲವೂ ಕೂಡ ಜನರ ಮೂಲಭೂತ ಸೌಕರ್ಯ. ನೋಡಿ, ಸಂವಿಧಾನದ 21ನೇ ವಿಧಿ ಹೇಳುತ್ತೆ ಮನುಷ್ಯನ ಬದುಕುವ ಹಕ್ಕು. ಬದುಕುವ ಹಕ್ಕು ಅಂದರೆ ಕೇವಲ ನಮ್ಮ ಆತ್ಮಗಳಿಗೆ ಜೀವ ಇದ್ರೆ ಸಾಲದು, ನಾವು ಸುತ್ತಮುತ್ತ ಬದುಕುವಂತಹ ವಾಸಸ್ಥಳ ಏನಿದಾವೋ ಅಲ್ಲೆಲ್ಲವೂ ಕೂಡ ಒಂದು ಪ್ರೈಮರಿ ಮೂಲಭೂತವಾದಂತಹ ಸೌಕರ್ಯಗಳು ಬೇಕು. ಅದು ರಸ್ತೆ ಸೌಕರ್ಯ ಆಗಿರಲಿ, ನೀರಿನ ಸೌಕರ್ಯ ಆಗಿರಲಿ, ಬೇರೆ ಬೇರೆ ತರಹದ ಎಲ್ಲ ಮೂಲಭೂತ ಸೌಕರ್ಯವೂ ಕೂಡ ಒಂದು ಜಿಲ್ಲೆಯ ಅಥವಾ ಒಂದು ದೇಶದ ಅಥವಾ ಒಂದು ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಹಕ್ಕಾಗಿದೆ. ಸಾಹಿಲ್, ಈಗ ಬಹಳ ಮುಖ್ಯವಾಗಿ ಒಂದು ಕುತ್ತಾಡ್ ಜಂಕ್ಷನ್ ಏನಿದೆ ಅದನ್ನ ಆಕ್ಸಿಡೆಂಟ್ ಝೋನ್ ಅಂತ ಕೂಡ ಹೇಳ್ತಾರೆ. ಅಂಥದ್ರಲ್ಲಿ ಆ ಒಂದು ಕ್ಷೇತ್ರದ ಜೊತೆ ಒಡನಾಟ ಕೂಡ UT ಖಾದರ್ ಅವರಿಗೆ ಹೆಚ್ಚಾಗಿದೆ. ಜೊತೆಗೆ ಜನರ ಜೊತೆ ಕೂಡ ಬಹಳ ಶಾಂತಿಯುತವಾಗಿ ವರ್ತಿಸ್ತಾರೆ. ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ತಾರೆ, ಎಲ್ಲೂ ಕೂಡ ತಮ್ಮ ಶಾಂತಿಯನ್ನ ಕಳ್ಕೊಳ್ಳೋದಿಲ್ಲ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ UT ಖಾದರ್ ಅವರ ನಡೆಯ ವಿರುದ್ಧ ಕೂಡ ಜನರ ಆಕ್ರೋಶ ಹೆಚ್ಚಾಗ್ತದೆ. ಯಾಕೆಂತಂದ್ರೆ ಈಗ ಸ್ಥಳ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ನಾವೇ ಹೇಳ್ತೀವಿ ಅದೊಂದು ಆಕ್ಸಿಡೆಂಟ್ ಝೋನ್ ಅಂತ, ಅಂಥದ್ರಲ್ಲಿ UT ಖಾದರ್ ಅವರು ಇದ್ಯಾವುದನ್ನು ಕೂಡ ಲೆಕ್ಕಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳದೆ ಅದು ಹೆಂಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು? ಇದನ್ನ ಆಕ್ಸಿಡೆಂಟ್ ಝೋನ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಕಾರಣ ಅತ್ಯಂತ ಕಿರಿದಾದಂತಹ ಜಾಗ. ಆ ಭಾಗಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿರೋದ್ರಿಂದಾಗಿ ನಮಗೆ ಅದರ ಬಗ್ಗೆ ಗೊತ್ತಿದೆ. ಸೊ ಅತ್ಯಂತ ಕಿರಿದಾದಂತಹ ಜಾಗ. ಇನ್ನು ನಾನು ಇದನ್ನು ವಿವರಿಸುವ ಮುಂಚೆ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಈ ಕೊರಗಜ್ಜನ ಆದಿಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕೆ ಕೇವಲ ಹಿಂದೂ ಬಾಂಧವರು ಮಾತ್ರ ಬರೋದಲ್ಲ, ಆ ಭಾಗದ ಸರ್ವ ಧರ್ಮದವರೂ ಕೂಡ ಭಕ್ತಾದಿಗಳಿದ್ದಾರೆ. ಕೊರಗಜ್ಜನ ಸಾನ್ನಿಧ್ಯಕ್ಕೆ ಹರಕೆ ಹೊರುವಂತಹ ಅದೆಷ್ಟೋ ಬೇರೆ ಬೇರೆ ಧರ್ಮದವರು ಬರ್ತಾರೆ. ಒಂದು ತರಹದ ಸೌಹಾರ್ದಯುತವಾದಂತಹ ಸಂಕೇತವಾಗಿದೆ ಕೊರಗಜ್ಜನ ಆದಿಸ್ಥಾನ. ಅಲ್ಲಿನ ಜನ ಕೂಡ ಹೇಳ್ತಾ ಇರೋದು ಇಷ್ಟೇ, ಕೊರಗಜ್ಜನ ಆದಿಸ್ಥಾನದ ಅಕ್ಕಪಕ್ಕ ಸರ್ಕಲ್ ಬರೋದ್ರಿಂದ ನಮಗೆ ಯಾವ ಅಪಸ್ವರವೂ ಇಲ್ಲ, ಯಾವ ಭಿನ್ನರಾಗವೂ ಇಲ್ಲ, ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಬದಲಾಗಿ ಇಲ್ಲಿ ಒಂದು ವೇಳೆ ಸರ್ಕಲ್ ಬಂದರೆ ವಾಹನಗಳು ಸರಿಯಾಗಿ ಓಡಾಡೋದಕ್ಕೆ ಸಾಧ್ಯ ಆಗದೆ ಅಪಘಾತಗಳಾಗುವ ಸಾಧ್ಯತೆಗಳಿದೆ ಎನ್ನುವಂಥ ಅಭಿಪ್ರಾಯ ಮಾತ್ರ ಇದರ ಮೂಲ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.